ಹಾಯ್ ಹಲೋ ನಮಸ್ಕಾರ. ಮೂವಿ ಕ್ಯಾಂಪಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಏನ್ ಶರತ್ ಅವರೇ, ಹೇಳಿ. 97ನೇ ರಾಜ್ಕುಮಾರ್ ಬರ್ತ್ಡೇ ಆಚರಣೆ ಆಯ್ತು. ಅದ್ರ ಮಾರನೇ ದಿವಸನೇ ಹೊಸ ಒಂದು ವಿವಾದ ಹುಟ್ಕೋತು. ಹೌದೌದು, ಒಂದೆರಡು ಮೂರು ಸಿನಿಮಾಗಳಲ್ಲಿ ನಟನೆ ಮಾಡಿದಂತಹ 2-3 ಸಿನಿಮಾದಲ್ಲಿ ನಟನೆ ಮಾಡಿ ತಾನು ನಟ ಅಂತ ಅನಿಸ್ಕೊಂಡು ಆದ್ರೂ ಈಗ ಕೆಲಸ ಇಲ್ಲದೆ ಕೂತಿರುವಂತಹ ಒಬ್ಬ, ಏನೋ ಅವ್ರವ್ರದ್ದು ಕೆಲಸ ಇರುತ್ತೆ. ಏನಂದ್ರೆ ಚಿಕ್ಕ ನಟರಿಗೆ ಚಿಕ್ಕವರಿಗೆ ದೊಡ್ಡವರ ಹೆಸರು ಹೇಳಿ ಪ್ರಚಾರ ತಗೊಳ್ಬಹುದಾದಂತ ಒಂದು ಆಪ್ಷನ್ ಅಂತ ಅನ್ನಿಸ್ತಾ ಇದೆ ನನಗಂತೂ. ಹೌದೌದು, ದೊಡ್ಡವರ ಹೆಸರು ಹೇಳಿದ್ರೆ ತಮ್ಮ ಹೆಸರು ಕೂಡ ಪ್ರಚಾರಕ್ಕೆ ಬರುತ್ತೆ, ಅವರ ಹೆಸರಿಂದ ನಾವು ಪ್ರಚಾರ ಗಿಟ್ಟಿಸ್ಕೋಬಹುದು ಅನ್ನೋದೊಂದು ಆಪ್ಷನ್ ಇದೆಯಾ ಅಂತ. ಇಲ್ಲ ಅಂದ್ರೆ ಅವರಿಗೆ ರಾಜ್ಕುಮಾರ್ ಬಗ್ಗೆ, ಅವರ ಸಮಾಧಿ ಸ್ಥಳದ ಬಗ್ಗೆ ಮಾತಾಡಬಹುದಾದ ಅರ್ಹತೆ ಇಲ್ಲ, ಅರ್ಹತೆ ಇರಲಿಲ್ಲ, ಮತ್ತೆ ಅದರ ಬಗ್ಗೆ ಉದ್ದೇಶವೂ ಬೇಕಾಗಿರ್ಲಿಲ್ಲ, ಅದು ಅಗತ್ಯವೂ ಇರಲಿಲ್ಲ. ಹೌದೌದು, ರಾಜ್ಕುಮಾರ್ ಸಮಾಧಿ ಅನ್ನೋದು ಇವತ್ತಲ್ಲ, 20 ವರ್ಷ ಆಯ್ತು. ಅದು ತೀರಿ ಹೋಗಿ 20 ವರ್ಷ ಆಯ್ತು. ಬಟ್ ಅವರು ಇವಾಗ ಏನು ಹೇಳಿಕೆ ಕೊಡ್ತಾ ಇದ್ದಾನೆ ಅಂತ, ನಾನು ರಾಜಕೀಯದವರು ಅವ್ರ ಹೆಸರನ್ನು ಬಳಸ್ಕೊಂಡು ಈ ತರ ಒಂದಷ್ಟು ಎಕರೆ ಭೂಮಿನ ಕೊಟ್ಟಿದ್ದು ತಪ್ಪು ಅಂತ ಹೇಳಿದ್ರೆ ಹೊರತು ರಾಜ್ಕುಮಾರ್ ಬಗ್ಗೆ ಏನು ಹೇಳ್ತಾ ಇಲ್ಲ. ರಾಜ್ಕುಮಾರ್ ಅವರಿಗೆ ಸರ್ಕಾರ ಭೂಮಿ ಕೊಟ್ಟಿರುವುದು ಅದು ರಾಜ್ಕುಮಾರ್ಗೆ ಕೊಟ್ಟಂತ ಒಂದು ಗೌರವದ ಪ್ರತೀಕ. ಅದು ರಾಜ್ಕುಮಾರ್ ಅನ್ನೋದು ಬರೇ ಕರ್ನಾಟಕಕ್ಕಲ್ಲ, ಇಡೀ ಭಾರತ ಚಿತ್ರರಂಗದಲ್ಲಿ ಒಂದು ಮಾದರಿ ಅದು. ಹೌದು, ಅವರಂತ ಒಂದು ನಟನಿಗೆ ಒಂದು 2.5 ಎಕರೆ ಭೂಮಿ ಕೊಟ್ಟಾಗ ಏನಾಗತ್ತೆ? ಅದರಲ್ಲಿ ದೊಡ್ಡ ನಷ್ಟ ಏನಿಲ್ವಲ್ಲ ಸರ್ಕಾರಕ್ಕಾಗ್ಲಿ ಯಾರಿಗೇ ಆಗ್ಲಿ. ಯಾವ ಜನರು ಅದ್ರ ಬಗ್ಗೆ ಅಬ್ಜೆಕ್ಷನ್ ಮಾಡ್ತಾ ಇಲ್ವಲ್ಲ. ಆ ಭೂಮಿ ನಮಗ್ ಬೇಕು ಅಂತ ಯಾರು ಅಬ್ಜೆಕ್ಷನ್ ಮಾಡಿದ್ರ? ಇವತ್ತಿನವರೆಗೆ ಮಾಡಿಲ್ಲ. ಆಗ ಅನ್ಸಕ್ ಹೋದ್ರೆ ತುಂಬಾ ಜನರು ಸ್ಮಾರಕಗಳು ಇದೆ, ನಿಮ್ಗೆ ಗೊತ್ತಿರಬಹುದು. ಆಂಧ್ರದಲ್ಲಿ NTR ಸ್ಮಾರಕ ಇದೆ, ತಮಿಳುನಾಡಲ್ಲಿ MGR ಅವ್ರ ಸ್ಮಾರಕ ಇದೆ, ಆಮೇಲೆ ನಾರ್ತ್ ಡೆಲ್ಲಿನಲ್ಲಿ ಮಹಾತ್ಮ ಗಾಂಧಿ, ಇಂದಿರಾ ಗಾಂಧಿ ರಾಜಕೀಯ ವ್ಯಕ್ತಿಗಳದು ನಮ್ಮ ದೇಶವನ್ನು ಆಳಿದವರದ್ದು ಬೇಕಾದಷ್ಟು ಎಕರೆ ಅಲ್ಲ, ಇನ್ನು ಜಾಸ್ತಿ ಜಾಗ ಇದೆ. ಹೌದೌದು, ಆ ಒಂದು ಇದನ್ನ ನಿಟ್ಟಿನಲ್ಲಿ ನೋಡಕ್ ಹೋದ್ರೆ ಎಲ್ಲರದ್ದು ಸ್ಮಾರಕನ ತೆಗೆದುಹಾಕ್ಬೇಕು ಇವ್ರು ಹೇಳ್ದಂಗೆ. ಈಗ ರಾಜ್ಕುಮಾರ್ಗೆ ಸ್ಮಾರಕ ಇದೆ, ಅದನ್ನ ಬೇರೆಯವ್ರಿಗೆ ಕೊಡೋದಾಗಿತ್ತು ಅನ್ನೋದಕ್ಕಿಂತ ಉಳಿದ ನಟರನ್ನ ನ್ಯಾಯ ಸಿಕ್ಕಿಲ್ಲ ಅನ್ನೋದನ್ನ ಹೇಳಿದ್ರೆ ಅವನು ದೊಡ್ಡವನಾಗ್ತಿದ್ದೆ. ಉದಾಹರಣೆಗೆ ವಿಷ್ಣುವರ್ಧನ್ ಇರ್ಬೋದು, ಇಲ್ಲ ಇವನ್ ಇರ್ಬೋದು, ನರಸಿಂಹರಾಜು ಇರ್ಬೋದು, ವಜ್ರಮುನಿ ಇರ್ಬೋದು. ಯಾಕಂದ್ರೆ ರಾಜ್ಕುಮಾರ್ ಹೀರೋ ಆಗಿ ಆಕ್ಟ್ ಮಾಡ್ಬೇಕಾದ್ರೆ ಅವನಿಗೆ ಕರೆಕ್ಟ್ ಆಗಿ ವಿಲನ್ಗಳು ಅಷ್ಟೇ ಇಂಪಾರ್ಟೆಂಟ್. ಈ ವಜ್ರಮುನಿ ಲಾಸ್ಟ್ ಟೈಮಲ್ಲಿ ಏನಾಯ್ತು ಅದೆಲ್ರಿಗೂ ಗೊತ್ತಿದೆ, ಅವ್ರು ಹೇಗೆ ಸತ್ರು ಅನ್ನೋದು. ನರಸಿಂಹರಾಜು ಎಂತ ಮೇರು ಹಾಸ್ಯ ನಟ, ಅವರನ್ನ ಯಾವ ತರ ಅವರನ್ನ ಹೇಳ್ಕೊಳ್ಳುವಂತದ್ದಿಲ್ಲ. ಆಮೇಲೆ ಶಂಕರ್ ನಾಗು ಬೆಂಗಳೂರಿನ ಬಗ್ಗೆ ಹೊಸ ಕನಸನ್ನೇ ಕಟ್ಟಿದವರು ಅವರು. ಅವರನ್ನು ಹೇಳ್ಕೊಳ್ಬಹುದಾದ ಒಂದು ಮೆಟ್ರೋ ಸ್ಟೇಷನ್ ಒಂದು ಹೆಸರಿಡ್ಲಿಕ್ಕೂ ಇವತ್ತಿಗಾಗಿಲ್ಲ. ಅದನ್ನ ಹೇಳಿದ್ರೆ ಚೇತನ್ ಅವ್ರು ಇನ್ನಷ್ಟು ಒಳ್ಳೆ ಹೆಸರು ತಕೊಂತಿದ್ರೇನೋ ಅಂತ ಅನ್ಸುತ್ತೆ. ಈ ಸ್ಮಾರಕ ಇದೆಯಾ, ಅದು ಬೇಕಿತ್ತ ಅನ್ನೋದಕ್ಕಿಂತ ನನ್ನ ಪ್ರಕಾರ. ಏನಂತೀರಿ? ಅವ್ರು ಇತ್ತೀಚೆಗೆ ಎಲ್ಲ ಗೊಂದಲದ ಒಂಥರ ಏನಾದ್ರು ವಿವಾದ ಸೃಷ್ಟಿಸುವಂತಹ ಸ್ಟೇಟ್ಮೆಂಟ್ಗಳು ನನಗೆ ಅದಕ್ಕೆ ಹಾಗೆ ಅನ್ಸುತ್ತೆ. ನಮಗೆ ವಿವಾದ ಸೃಷ್ಟಿಸುವ ಕಾರಣವೇ ಏನಂದ್ರೆ ನಾನು ಪ್ರಚಾರದಲ್ಲಿ ಇರಬೇಕು, ನನಗೆ ಜನ ನನ್ನನ್ನ ಮರೆತು ಹೋಗ್ಬಾರ್ದು, ನಾನು ಇದೀನಿ ಅನ್ನೋದನ್ನ ಆಗಾಗ ನೆನಪಿಸ್ಕೊಳ್ತಾ ಇರ್ಬೇಕು ಜನ ಅನ್ನೋದು. ಯಾಕಂದ್ರೆ ಈಗ ಇದಕ್ಕೂ ಹಿಂದೆ ಇವ್ರ ತರ ಈಗ ಒಂದ್ ಬೇರೆ ತರದಲ್ಲಿ ಎಡಪಂಥೀಯರು ಅಂತ ಅನಿಸ್ಕೊಂಡು ಸ್ಟೇಟ್ಮೆಂಟ್ ಕೊಡೋರಿದ್ರೆ ನಾನು ಅದನ್ನೇ ಹೇಳ್ತಾ ಇದ್ದೆ. ಏನಂದ್ರೆ ಒಂದು ಸ್ಟಾರ್ ನಟರು ಆಗ್ಲಿ ಯಾರು ಆಗ್ಲಿ ಈ ವಿಷಯದ ಬಗ್ಗೆ ಒಂದು ಟ್ವೀಟ್ ಕೂಡ ಮಾಡಿಲ್ಲ, ಒಂದು ಎಕ್ಸಲ್ಲಿ ಏನು ಪೋಸ್ಟ್ ಮಾಡಿಲ್ಲ. ಈಗ ಯಾವುದೇ ಸಾಮಾಜಿಕ ಕಳಕಳಿ ಇರುವಂತ ವಿಚಾರಗಳು ಬೇರೆ ಬೇರೆ ವಿಷಯಗಳಿಗೆಲ್ಲ ಪೋಸ್ಟ್ ಮಾಡ್ತಾರೆ, ಮತ್ತೆ ಕೆಲವೊಂದು ಬೇರೆ ವಿಷಯಗಳನ್ನ ಇಟ್ಕೊಂಡು ಪೋಸ್ಟ್ ಮಾಡ್ತಾರೆ. ಆದ್ರೆ ಈ ವಿಷಯಗಳಲ್ಲಿ ರಾಜ್ಕುಮಾರ್ ಅಂತ ಒಂದು ವ್ಯಕ್ತಿಯ ಬಗ್ಗೆ ಚೇತನ್ ಏನ್ ಮಾತಾಡಿದ್ದಾರೆ ಅನ್ನೋದ್ರ ಬಗ್ಗೆ ಅದೇನಪ್ಪ ಇತ್ತೀಚೆಗೆ ಗೊತ್ತಿಲ್ಲ, ಅವ್ರನ್ನೇನು ಗಂಭೀರವಾಗಿ ತಗೊಂಡಿಲ್ವಾ ಏನೋ ಹೇಳ್ತಾ ಇದಾರೆ, ಇರ್ಲಿ ಬಿಡಿ ಅಂತ ಬಿಟ್ಬಿಡ್ತಾ ಇದಾರೆ. ಗಂಭೀರವಾಗಿ ತಗೊಂಡಿಲ್ಲ ಅಂತಂದ್ರೆ ಅವರು ಕರ್ನಾಟಕದ ಒಬ್ಬ ಮೇರು ನಟನ ಬಗ್ಗೆ ಮಾತಾಡಿದ್ದಲ್ವಾ. ಈಗ ಆ ವ್ಯಕ್ತಿ ಗಂಭೀರವಾಗಿ ತಗೊಳ್ಳದೆ ಇರ್ಬೋದು, ಆ ಮೇರು ನಟ ಅವನ ಬಗ್ಗೆ ಗಂಭೀರವಾಗಿ ತಗೋಬೇಕಿತ್ತಲ್ಲ. ತುಂಬಾ ಜನ ಕೆಲವು ವಿಷಯಗಳಲ್ಲಿ ಹೌದು ಏನೋ ನಮ್ಗೆ ಏನು ಸಂಬಂಧಪಟ್ಟ ವಿಷಯ ಅಲ್ಲ ಅಂತ ಏನೋ ಪರಿಗಣಿಸ್ತಾ ಬರ್ತಾ ಇದಾರೆ. ಇದೊಂದು ವಿಷಯ ಅಲ್ಲ, ಸುಮಾರು ವಿಷಯದಲ್ಲಿ ನಾನು ನೋಡಿದ್ವಿ. ಏನಾಗಿದೆ ಅಂದ್ರೆ ಇತ್ತೀಚೆಗೆ ಬಹುಶಃ ಅದು ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಹೋದ್ಮೇಲೆ ಇದೆಲ್ಲ ಸ್ಥಳೀಯ, ನೀವು ಅದಕ್ಕೆ ತಳುಕು ಆಗ್ತಾ ಇದೀರಾ. ಪ್ಯಾನ್ ಇಂಡಿಯಾಕ್ಕೆ ಪ್ಯಾನ್ ಇಂಡಿಯಾ ಅಂತಲ್ಲ, ಬಟ್ ಏನೋ ಯಾಕೆ ನಮ್ಗೆ ಯಾಕೆ ಸುಮ್ನೆ ಅಂತ ಏನೋ ಇರ್ಬೋದು, ಏನೋ ಪಕ್ಕದ ಮೇಲೆ ಏನೋ ಮಾಡ್ತಾ ಇದಾರೆ. ಏನಾದ್ರು ಮಾತಾಡ್ಬಹುದು, ಸ್ವಲ್ಪ ಮಾತಾಡ್ಬೇಕು. ಹಿರಿಯರು ಮಾತಾಡಿಲ್ಲ, ಕಿರಿಯರು ಮಾತಾಡಿಲ್ಲ. ನೋಡೋಣ ಇವಾಗ ಅದೇನೋ ಚೇಂಬರ್ ಏನಾಗುತ್ತೆ ನೋಡೋಣ. ಚೇಂಬರ್ ಹೋಗ್ಬೋದು, ಗೊತ್ತಿರೋ ವಿಷಯ ಇರ್ಲಿ. ನಮ್ಗೆ ಈಗ ನಾವ್ ಏನ್ ಹೇಳ್ತಾ ಇದೀವಿ ಅಂದ್ರೆ ಇನ್ನಾದ್ರೂ ಕೂಡ ಇಂಥ ಮೇರು ನಟರ ಬಗ್ಗೆ ಮಾತಾಡ್ಬೇಕಾದ್ರೆ ಯಾರೇ ಆಗಲಿ ಆಲೋಚನೆ ಮಾಡಿ ಮಾತಾಡ್ಬೇಕು. ಯಾರಿಗೂ ಅರ್ಹತೆ ಇರಲ್ಲ. ಗೌರವ
ಕೆಡಿಯುವಂತ ಮಾತುಗಳನ್ನ ಆಡಬಾರದು. ಊರ ಗೌರವ ಹಾಳಾಗುದಲ್ದೆ ಇಂಥವರ ವ್ಯಕ್ತಿತ್ವನು ಕೆಳಗಿಳಿಸುವಂತ ಮಾತುಗಳನ್ನ ಆಡಬಾರದು ಆಡ್ಬಾರ್ದು ಅಷ್ಟೇ.